Watch India's largest kids library only on Jio Hotstar. Download the app now. ರೇವಾ ಇಲ್ಲಿ ಇಲ್ಲಿ ಮೇಲೆ ನನ್ನ ಕೈ ಹಿಡ್ಕೋ. ಉಳ್ಕೊಂಡ್ಬಿಟ್ನಪ್ಪ. ಒಳ್ಳೇದಾಯ್ತು. ಈ ಮಕ್ಕಳಂತೂ ಥ್ಯಾಂಕ್ ಯು ಶಿವ. ನನಗೆ ಅರ್ಥ ಆಗ್ತಿಲ್ಲ ಆ ಇಲಿ ನನ್ನ ಸೈಕಲ್ ಮಧ್ಯೆ ಹೇಗ್ ಬಂತು ಅಂತ. ಏನ್ ಕಥೆನೋ? ಅಯ್ಯೋ ಇಲಿ, ಈ ಇಲಿ ಎಲ್ಲಿಂದ ಬಂತು? ಅಯ್ಯೋ ಕೆಲಸ ಮುಗೀತಾ? ಹಾ ಬಾಸ್, ನಾವು ಎಲ್ಲ ತಗೊಂಡ್ ಬಂದ್ಬಿಟ್ವಿ. ವೆರಿ ಗುಡ್ ವೆರಿ ಗುಡ್. ಇವತ್ತಿನ ನಮ್ ಲೂಟಿ ತುಂಬಾ ಚೆನ್ನಾಗಿತ್ತು. ಬಾಸ್, ಎಲ್ಲ ಅಂಗಡಿನೂ ಸೇರಿಸಿ ಒಂದೇ ಸತಿ ಲೂಟಿ ಮಾಡ್ಬಿಡೋಣ. ಯಾಕೆ ಒಂದೊಂದನ್ನೇ ಲೂಟಿ ಮಾಡೋದು ಅಂತ? ಇಲ್ಲ, ದಾಲನ್ನ ಜಾಮ್ ತರ ತಿನ್ನಿ. ಒಂದು ಸಲ ಕಾಣೆಯಾದ್ರೆ ಯಾರು ಅನುಮಾನ ಪಡೋದಿಲ್ಲ. ಪ್ರತಿ ಅಂಗಡಿಯವರು ಹೀಗೆ ಆಲೋಚನೆ ಮಾಡ್ತಾರೆ, ಕಳ್ತನ ಆಗ್ಬಿಟ್ಟಿದೆ ಅಂತ. ಅವರೆಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ, ಯಾರು ಅದನ್ನ ಎತ್ತಾಕೊಂಡು ಹೋಗಿದ್ದಾರೆ ಅಂತ. ಮತ್ತೆ ನಾನ್ ಮಾಡಿರೋ ಉಪಾಯದಿಂದ ಯಾರಿಗೂ ಅನುಮಾನ ಬರೋದಿಲ್ಲ. ಅದಕ್ಕೆ ದಾಲನ್ನ ಜಾಮ್ ತರ ತಿನ್ನಿ. ದಾಲನ್ನ ತಿನ್ಬೇಕು, ಗೊತ್ತಾಯ್ತಲ್ಲ? ಸದ್ಯದಲ್ಲಿ ನ್ಯೂಸ್ ಏನು ಅಂದ್ರೆ, ಸಿಟಿಯಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗಿದೆ. ಆ ಇಲಿಗಳು ಕೇವಲ ಜ್ಯುವೆಲರಿ ಶಾಪ್ ಮಾತ್ರ ಹೋಗುತ್ತವೆ. ಮತ್ತೆ ಆ ಜ್ಯುವೆಲರಿ ಶಾಪ್ ಅವರ ಕಂಪ್ಲೇಂಟ್ ಏನು ಅಂತಂದ್ರೆ, ಎಲ್ಲ ಜ್ಯುವೆಲ್ಸ್ ಗಳಲ್ಲಿ ಒಂದೊಂದು ಕಳ್ತನ ಆಗ್ತಾ ಇದೆ ಅಂತ. ಅದು ಕೂಡ ಬರೀ ಜ್ಯುವೆಲರಿ ಶಾಪ್ ನಲ್ಲೇ ಯಾಕೆ ಆಗ್ತಾ ಇದೆ? ಅದು ಕಳ್ತನನಾ? ಈಗ ಬರ್ತಾರೆ ಲಡ್ಡು ಸಿಂಗ್, ಶಿವನ ಕರಿಯಕ್ಕೆ. ಆಗ್ ನೋಡ್ತೀನಿ. ನಾನೆಲ್ಲ ತಯಾರು ಮಾಡಿಡ್ತೀನಿ ಈಗ. ಸಾರ್, ಈ ರಾತ್ರಿ ಹೊತ್ತು ಯಾಕೆ ಬರ್ತಾ ಇದ್ದೀರಾ ನೀವು? ನಾವೀಗ ಬರ್ಲಿಲ್ಲ ಅಂದ್ರೆ ಅಜ್ಜಿ ಕೋಪ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರನೇ ಈ ರಾತ್ರಿಯಲ್ಲಿ ಬಂದಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ಆಯ್ತು, ನನ್ ಕತೆ ಮುಗೀತು. ಅಯ್ಯೋ, ನನ್ ಬಾಯಿ, ನನ್ ಕಣ್ಣು, ಅಯ್ಯೋ ನನ್ ಕಿವಿ. ಅಯ್ಯೋ ಲಡ್ಡು ಸಿಂಗ್ ಸರ್, ಇದೇನಾಯ್ತು? ಅರೇ, ಕಾಣಿಸ್ತಿಲ್ವಾ? ನಾನು ದೊಡ್ಡ ಇಲಿನ್ ಹಿಡ್ದಿದ್ದೀನಿ. ಅಜ್ಜಿಯವರೇ, ಇದನ್ನ ನನ್ಗಂತಾನೆ ಇಲ್ಲಿಟ್ಟಿದ್ರಾ? ಅಯ್ಯೋ ಇಲ್ಲ, ನಾನು ಟಿವಿಲಿ ನ್ಯೂಸ್ ನೋಡ್ದೆ. ಇಲ್ಲಿ ತುಂಬಾನೇ ಇಲಿಗಳು ಬಂದಿದಾವಂತೆ. ಅದಕ್ಕೆ ಈ ಟ್ರ್ಯಾಪ್ ಗಳನ್ನ ಹಾಕಿದೀನಿ. ನನಗೇನ್ ಗೊತ್ತು ನೀವ್ ಬರ್ತೀರಾ ಅಂತ. ಹೇಳಿ ನನ್ಗೆ. ಇಲ್ಲ, ಇದನ್ನೆಲ್ಲ ನೀವು ನನಗೋಸ್ಕರನೇ ಇಟ್ಟಿರ್ತೀರಿ. ನಿಮ್ ಗೊತ್ತಿತ್ತು ನಾನ್ ಬರ್ತೀನಿ ಅಂತ. ಅಜ್ಜಿಯವರೇ, ನಿಮ್ಮಿಂದ ನಾನು ಬಹಳ ಕಷ್ಟಪಟ್ಬಿಟ್ಟಿದ್ದೀನಿ. ಈಗ ನೀವೇ ಹೇಳಿ,
ಆ ಇಲಿನ ಹಿಡಿಯೋದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು? ಎಲ್ರು ಅದಕ್ಕೆ ಹೆದರ್ಕೊಂಡ್ಬಿಟ್ಟಿದ್ದಾರೆ. ನಾನು ಏನ್ ಮಾಡ್ಲಿ? ಅರೆ ನನ್ನನ್ನೇನ್ ಕೇಳ್ತೀರಾ, ನೀವು ಶಿವನ್ನೇ ಕೇಳಿ. ಅಜ್ಜಿ ಅವ್ರೆ ಥ್ಯಾಂಕ್ ಯು. ನಾನು ಏನ್ ಅಂದ್ಕೊಳ್ತಾ ಇದ್ನೋ ಅದನ್ನ ನೀವೇ ಹೇಳ್ಬಿಟ್ರಿ. ಶಿವ, ನಡಿ ಹೋಗ್ತಾ ಮಾತಾಡೋಣ ಅಂತೆ, ನಡಿ. ಈ ಮನುಷ್ಯ ಸುಧಾರ್ಸಲ್ಲ ಯಾವತ್ತು. ಅಲ್ಲ ಲಡ್ಡು ಸಿಂಗ್ ಸರ್, ನೀವು ಕಮಾಂಡೋ ಟ್ರೈನಿಂಗ್ ಆಫೀಸರ್ ಆಗ್ಬಿಟ್ಟು ಈ ತರ ಟ್ರ್ಯಾಪ್ ಅಲ್ಲಿ ಹೇಗ್ ಸಿಗಾಕೊಂಡ್ಬಿಟ್ರಿ ನೀವು? ಅಯ್ಯೋ ನನ್ ಕತೆನ ಬಿಟ್ಬಿಡಿ. ಮೊದ್ಲು ಆ ಇಲಿನ ಹೇಗ್ ಹಿಡಿಯೋದಂತ ಯೋಚನೆ ಮಾಡಿ. ಸಾರಿ ಲಡ್ಡು ಸಿಂಗ್ ಸರ್, ಅಜ್ಜಿ ನಿಮ್ ಜೊತೆಗೆ ಹಾಗೆ ಮಾಡಿದ್ದಕ್ಕೆ. ಹಾ, ಓಹೋಹೋಹೋಹೋ. ನೀವೇನು ಚಿಂತೆ ಮಾಡಬೇಡಿ, ಅದ್ರ ಅವಶ್ಯಕತೆ ಇಲ್ಲ. ನನ್ನ ಮತ್ತು ಅಜ್ಜಿಯವ್ರ ನಡುವೆ ಇದೆಲ್ಲ ನಡೆದು ಹೋಗುತ್ತೆ ಬಿಡು. ಇಲಿ ಅಂದ ತಕ್ಷಣ ಜ್ಞಾಪಕ ಆಯ್ತು, ನಮ್ಮ ಅಜ್ಜಿ ತುಂಬಾನೇ ಹೆದರ್ಕೊಳ್ತಾ ಇದ್ರು. ಅವ್ರು ಹೆದರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟು ನಾವು ಆ ರೋಬೋಟ್ ಇಲಿಗಳನ್ನ ಅವ್ರ ಹತ್ರ ಬಿಡ್ತಿದ್ವಿ. ಅವರು ಹೆದರ್ಕೊಂಡ್ಬಿಟ್ಟು ಟೆರೆಸ್ ಮೇಲೆ ಹೋಗ್ತಾ ಇದ್ಬೇಕಾದ್ರೆ ನಮ್ಗೆ ತುಂಬಾನೇ ಮಜಾ ಆಗ್ತಾ ಇತ್ತು. ನಾವು ತುಂಬಾನೇ ನಗ್ತಾ ಇದ್ವಿ. ಆದಿ, ನೀನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟೆ. ಅಯ್ಯೋ ನಾನೇನ್ ಮಾಡ್ದೆ? ಆದಿ, ಯು ಆರ್ ಸೋ ಇಂಟೆಲಿಜೆಂಟ್. ಹಾ, ನಾನು ಇಂಟೆಲಿಜೆಂಟ್ ಅಂತ ಗೊತ್ತು, ಆದ್ರೆ ಇವಾಗ ನಾನೇನ್ ಮಾಡ್ದೆ? ಆದಿ, ಆ ಇಲಿಗಳೆಲ್ಲ ಡೂಪ್ಲಿಕೇಟ್. ನಿಜವಾದಾಗಿದ್ರೆ ಬರೀ ಜ್ಯುವೆಲರಿ ಶಾಪ್ ಮಾತ್ರ ಯಾಕೆ ಹೋಗ್ತಾ ಇದ್ವಿ ಹೇಳು? ಹಾ, ಮತ್ತೆ ಓಣನ ಆಭರಣ ಕಾಣೆ ಆಗ್ತಾ ಇದೆ. ಮತ್ತೆ ಆ ಇಲಿಗಳು ಯಾರ ಕೈಗೂ ಸಿಗ್ತಾ ಇಲ್ಲ. ನನ್ಗೇನ್ ಅನ್ಸುತ್ತೆ ಅಂದ್ರೆ ಅದನ್ನ ಯಾರೋ ರಿಮೋಟ್ ಕಂಟ್ರೋಲ್ ಅಲ್ಲಿ ಆಪರೇಟ್ ಮಾಡಿ ಅದನ್ನ ಹೀಗ್ ಮಾಡಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಇಲ್ಲೆಲ್ಲ ಕಳ್ತನ ಆಗ್ತಿದೆ. ಇದನ್ನ ಯಾರೋ ಬೇಕು ಅಂತ ಮಾಡ್ತಾ ಇದ್ದಾರೆ. ಎಲ್ಲ ಜ್ಯುವೆಲರಿ ಅಂಗಡಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು. ಒಂದೊಂದ್ಸರ ಮಾತ್ರ ಕಳ್ತನ ಆಗ್ತಾ ಇದೆ ಅಲ್ಲಿ. ಹಾ. ಯಾರಿಗೂ ಡೌಟ್ ಬರಬಾರ್ದು ಹಾ, ಅಂತ. ನೀನ್ ಹೇಳೋದಂತೂ ತುಂಬಾನೇ ಸರಿ. ಹಾಗಾದ್ರೆ ಇವಾಗ ಮುಂದೇನು? ಮೊದ್ಲು ಈ ನಕಲಿ ಇಲಿಗಳು ಎಲ್ಲಿಂದ ಬರ್ತವೆ ಅಂತ ಕಂಡು ಹಿಡಿಬೇಕಾಗತ್ತೆ. ಯಾರು ಹೆದರ್ಕೋಬೇಡಿ, ನಾನು ನಿಮ್ಮೆಲ್ರೂ ಆ ಇಲಿಗಳಿಂದ ಕಾಪಾಡ್ತೀನಿ. ನಾನಿವತ್ತು ಆ ಇಲಿಗಳಿಂದಾಗೋ ಸಮಸ್ಯೆನ ಬಗೆಹರಿಸ್ತೀನಿ. ಡೋಂಟ್ ವರಿ. ಅಯ್ಯೋ, ಈ ಇಲಿಗಳು ಇಲ್ಲಿಗೂ ಬಂದ್ಬಿಟ್ವು. ಅಯ್ಯೋ ಸರ್, ನೀವು ಡ್ಯಾನ್ಸ್ ಯಾಕೆ ಮಾಡ್ತಿದ್ದೀರಾ? ಅಯ್ಯಯ್ಯ, ನಾನ್ ಡಾನ್ಸ್ ಮಾಡ್ತಾ ಇಲ್ಲ ಜಯರಾಮ. ಇಲ್ಲಿ ಅಂಗಿ ಒಳಗೆ ಹೋಗ್ಬಿಟ್ಟಿದೆ. ಅಯ್ಯೋ, ಅದನ್ನ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಎಲ್ರೂ ಸ್ಪ್ಲಿಟ್ ಆಗಿ ಮತ್ತೆ ನನ್ಗೆ ಮಾನಿಟರ್ ಅಲ್ಲಿ ಏನಾದ್ರೂ ಕಾಣಿಸಿದ ತಕ್ಷಣ ನಾನ್ ನಿಮ್ಮೆಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ. ಸಿಕ್ಬಿದ್ರು. ಎಲ್ರೂ ನ್ಯಾಷನಲ್ ಹೈವೇ ಹತ್ರ ಬೇಗ ಬನ್ನಿ. ಬ್ಲ್ಯಾಕ್ ಕಲರ್ ಕಾರ್, ಅದನ್ನ ಫಾಲೋ ಮಾಡಿ. ಅಯ್ಯೋ ಬಾಸ್, ಒಬ್ಬ ಹುಡುಗ ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ. ಏನ್ ನೋಡ್ತಾ ಇದೀಯಾ? ಎಣ್ಣೆನ ಹೊರಗಡೆ ಚೆಲ್ಬಿಡು. ಈಗ ಯಾರು ಇಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ ಬೇಕಾದ್ರೂ ಬರಬಹುದು. ನೀನ್ ಇಲ್ಲಿಗೂ ಬಂದ್ಬಿಟ್ಯಾ? ಅವನ್ ಮೇಲೆ ಗಾಡಿ ಹತ್ತಿಸ್ಬಿಡು.
ಸರಿ, ಹಾಗಾದ್ರೆ ಲಡ್ಡು ಸಿಂಗ್ ಸರ್, ಹಿಡ್ಕೊಳ್ಳಿ ಇವರನ್ನೆಲ್ಲ. ಇವ್ರನ್ನ ಯಾವ ರೀತಿ ಜೈಲಲ್ಲಿ ಹಾಕ್ತೀನಿ ಅಂದ್ರೆ ಇಲಿಗಳ ತರ ಬೋನಲ್ಲಿ ಬಿದ್ದಿರ್ಬೇಕು. ಆಗ ಇವರಿಗೆ ಏನು ಮಾಡಕ್ಕಾಗಲ್ಲ. ಅವ್ರ ಜೊತೆಗೆ ಜೈಲಲ್ಲಿ ಇಲಿಗಳನ್ನು ಕೂಡ ಬಿಡ್ತೀನಿ. ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಹೇಗ್ ತಪ್ಪಿಸ್ಕೊಳ್ತಾರೆ ಅಂತ ನೋಡೇ ಬಿಡ್ತೀನಿ. ಇಲಿಗಳ ಹತ್ರ ಕಚ್ಚಿಸ್ಕೊಳ್ತಾನೆ ಇರ್ಬೇಕು. ನೋಡೋಣ ಹೇಗ್ ಕಚ್ಚಿಸ್ಕೊಳ್ತಾರೆ ಅಂತ. ಮಾಡಿ ಡಿಸ್ಕೋ ಡಾನ್ಸ್ ನ. ನಿಮ್ಗೆ ಒಳ್ಳೆ ಅವಕಾಶ. ಡಾನ್ಸ್ ಮಾಡಿ. Watch India's largest kids library only on Geo Hotstar. Download the app now.